ಹಲೋ ವೀಕ್ಷಕರೇ, ವೆಲ್ಕಮ್ ಟು ನನ್ನ ಕಲಾಕೃತಿ ಪ್ರಪಂಚಕ್ಕೆ. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಜೊತೆ ಬಂದಿದ್ದೀನಿ. ಅದನ್ನು ಸೇಮಿಯಾ ಉಪ್ಮಾ ಅಂತಲೂ ಕರೀತಾರೆ, ಗೊತ್ತೇ ಇದೆಯಲ್ವಾ ನಿಮಗೆ? ಸೊ ನೋಡೋಣ ಬನ್ನಿ ಹೇಗೆ ಮಾಡಬೇಕು, ಏನೆಲ್ಲ ಬೇಕು ಅಂತ. ಮೊದಲಿಗೆ ಇಲ್ಲಿ ಶಾವಿಗೆ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ, ಉದ್ದು, ಕಡಲೆಬೇಳೆ, ಕರಿಬೇವು, ಹಾಗೆ ಒಣಮೆಣಸಿನ್ಕಾಯಿ 2, ಹಾಗೆ ನಿಂಬೆಹಣ್ಣು. ತರಕಾರಿಗೆ ಏನೇನು ಬೇಕು ಅಂದರೆ ಬಟಾಣಿ, ಆಲೂಗೆಡ್ಡೆ, ಬೀನ್ಸ್, ಹಾಗೆ ಕ್ಯಾರೆಟ್. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಳ್ಬೇಕು. ನಾನು ತೋರಿಸ್ತಿದ್ದೀನಲ್ವ ಈ ರೀತಿ. ಎಲ್ಲ ರೆಡಿ ಆಯಿತು ಅಲ್ವಾ. ಈಗ ಒಂದು ಬಾಣಲೆ ತೊಗೊಳ್ಳಿ. ಅದಕ್ಕೆ ಎಣ್ಣೆ, ಸಾಸಿವೆ ಚಿಟಪಟ ಆದಮೇಲೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಏನು ಹಚ್ಚಿಟ್ಕೊಂಡಿರ್ತೀರಲ್ವ ಮೆಣಸಿನ್ಕಾಯಿ. ಇಲ್ಲಿ ಮೆಣಸಿನ್ಕಾಯಿ ನಂದು ಖಾರನೇ ಎಲ್ಲ ಹಸಿಮೆಣಸಿನ್ಕಾಯಿ, ಸೊ ಹಾಗಾಗಿ ನಾನು ಒಣಮೆಣಸಿನ್ಕಾಯಿನೂ ತೊಗೊಂಡೆ. ಏನಪ್ಪ ಇಷ್ಟೊಂದು ಮೆಣಸಿನ್ಕಾಯಿ ಹಾಕಿದ್ದಾರೆ ಅಂದ್ಕೊಂಬೇಡಿ, ಇದು ಖಾರನೇ ಇಲ್ಲ ನಮ್ಮದು ಮೆಣಸಿನ್ಕಾಯಿ, ಸೊ ಹಾಗಾಗಿ ನಾನು ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೀವು ಒಣಮೆಣಸಿನ್ಕಾಯಿ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ನಂತರ ಕರಿಬೇವು, ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ತರಕಾರಿ ತಿಂದೇ ಇರೋ ಮಕ್ಕಳು ಇದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಏಕೆಂದರೆ ಮಕ್ಕಳು ತರಕಾರಿ ತಿಂದ ಹಾಗೂ ಆಗುತ್ತೆ, ಮಾರ್ನಿಂಗ್ ಬೇಗನೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇದು. ಸೊ ಈರುಳ್ಳಿ ಬೆಂದಾಯ್ತಲ್ವ, ನೆಕ್ಸ್ಟು ನಾವು ಇಲ್ಲೇ ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿ ಈ ರೀತಿ ಫ್ರೈ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೊ ಇದಾದ ನಂತರ ನಾವೇನು ಹಚ್ಚಿಟ್ಟು ತೊಳೆದಿಟ್ಟಿರ್ತೀವಲ್ಲ ಎಲ್ಲ ತರಕಾರಿಗಳನ್ನು ಇಲ್ಲಿ ಹಾಕ್ಕೊಳ್ಳೋಣ. ತರಕಾರಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಇಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಆಯಿಲಲ್ಲೇ. ಸೊ ಅವಾಗ ಸ್ವಲ್ಪ ಕ್ರಿಸ್ಪಿಯಾಗೂ ಇರುತ್ತೆ, ಹಾಗೆ ಇಲ್ಲಿ ಸ್ವಲ್ಪ ಬೆಂದಾಗುತ್ತೆ. ನೀವು ಇಲ್ಲಿ ಬೇಕಾದ್ರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ. ನಂತರ ನೀವೇನು ಹಚ್ಚಿಟ್ಕೊಂಡಿರ್ತೀರಲ್ವ ಟೊಮ್ಯಾಟೊ, ಈ ರೀತಿ ಮಧ್ಯದಕ್ಕೆಲ್ಲ ಸ್ವಲ್ಪ ಜಾಗ ಮಾಡಿಕೊಂಡು ಮಧ್ಯಕ್ಕೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆಂದ್ಬಿಡುತ್ತೆ ಉಪ್ಪು ಹಾಕ್ಕೊಂಡ್ರೆ. ಸೊ ಈ ರೀತಿ ಬೇಯಿಸ್ಕೊಳ್ಳಿ ಚೆನ್ನಾಗಿ. ನಾನೆಲ್ಲ ಒಟ್ಟಿಗೆ ಹಾಕಿಲ್ಲ, ಯಾಕೆಂದರೆ ಟೊಮೆಟೊ ಈ ರೀತಿ ಸ್ಮ್ಯಾಶ್ ಮಾಡಿದಾಗ ಈ ಥರ ನೋಡಿ, ಈ ಥರ ಕುಟ್ಕೊಂಡಾಗ ತರಕಾರಿ ಎಲ್ಲನೂ ಅದೇ ರೀತಿ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಟೊಮೆಟೊ ಸಪ್ರೇಟಾಗಿ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಟೊಮೆಟೊ ಬೇಗನೆ ಬೆಂದ್ಬಿಡುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಬೇಗ ಸಾಫ್ಟಾಗಿ ಬೆಂದಾಯಿತು ಅಂತ. ಇಲ್ಲಿ ನಾನು ಟೊಮ್ಯಾಟೊನ ತರಕಾರಿಗೆ ಮುಂಚೆನೇ ಹಾಕ್ಕೊಳ್ಬೋದಾಗಿತ್ತು. ಸೊ ಯಾಕೆ ಅಂದರೆ ತರಕಾರಿ ಆಯಿಲಲ್ಲಿ ಫ್ರೈ ಆದರೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಅಂತ ನಾನು ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಲ್ಲ ಹಾಕ್ಕೊಂಡ್ಬಿಡಿ, ಎಷ್ಟು ಬೇಕೋ ಅಷ್ಟು. ನಂತರ ನೀರು, ನಿಮಗೆ ಶಾವಿಗೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀವಿಲ್ಲೇ ಹಾಕ್ಕೊಂಡ್ಬಿಡಿ. ನಾನಿಲ್ಲಿ 4 ಗ್ಲಾಸ್ ತೊಗೊಳ್ತಾ ಇದ್ದೀನಿ, ನೋಡ್ತಿದ್ದೀರಲ್ವ 4 ಗ್ಲಾಸ್ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ ನಂತರ ಹೈ ಫ್ಲೇಮಲ್ಲಿಟ್ಟು ಒಂದು ಕುದಿ ಬರ್ಸ್ಕೊಳ್ಳಿ. ಸೊ ಯಾಕೆಂದರೆ ಬೇಗ ಬೇಯುತ್ತಲ್ವ. ಒಂದು ಕುದಿ ಬೆರೆಸ್ಕೊಂಡ ನಂತರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನಂತರ ನೋಡಿ ಕುದೀತಾ ಇದೆ ಚೆನ್ನಾಗಿ. ಸ್ವಲ್ಪ ಕುದ್ದ ನಂತರ ನಿಮ್ಗೆ ಏನಾದರೂ ಟೇಸ್ಟ್ ಬೇಕಾದರೆ ನೀವು ಇಲ್ಲಿ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಖಾರ ಮುಂದೆನೇ ಹಾಕಿ, ಏಕೆಂದರೆ ನೀವು ಶಾವಿಗೆ ಹಾಕಿದ ನಂತರ ಅದು ಎಲ್ಲ ನೀಟಾಗಿ ಕೂಡ್ಕೊಳ್ಳುತ್ತೆ. ತರಕಾರಿ ಬೇಯೋಷ್ಟರಲ್ಲಿ ಇವತ್ತಿನ ಟಿಪ್ಸ್ ನೋಡ್ಕೊಂಡು ಬರೋಣ. ಅದೇನಪ್ಪ ಅಂದರೆ ಶಾವಿಗೆ ಹೇಗೆ ಹಾಕಬೇಕು, ಎಷ್ಟು ಹಾಕಬೇಕು, ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ, ಇದೆಲ್ಲ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ ಶಾವಿಗೆ ಹುರ್ಕೊಳ್ತಾ ಇಲ್ಲ, ಹಾಗೇ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಡು ಸೊ ಶಾವಿಗೆ ಹಾಗೆ ಹಾಕ್ಕೊಂಡ್ರೆ ಉಡಿಯಾಗಿ ಚೆನ್ನಾಗೇ ಬರುತ್ತೆ. ಇನ್ನೊಂದು ನಾನಿಲ್ಲಿ ಶಾವಿಗೆ 4.5 ಹಿಡಿ ತೊಗೊಂಡಿದ್ದೀನಿ, ನೀವು ನೋಡ್ತಿದ್ದೀರಲ್ಲ ಈ ರೀತಿ. ನಂತರ ಇದಕ್ಕೆ ನೀರು ಎಷ್ಟು ಬೇಕು ಅಂದರೆ 4 ಗ್ಲಾಸು ಫುಲ್ಲಾಗಿ ನಾನು ನೋಡ್ಸೋದಲ್ವ ಅಷ್ಟು 4 ಗ್ಲಾಸ್ ಹಾಕಿದ್ರೆ ಸಾಕಾಗತ್ತೆ. ಇಬ್ಬರಿಗೆ ಮಾಡೋದಾದರೆ 2.5 ಹಿಡಿ ಶಾವಿಗೆ ಹಾಗೆ 2 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗತ್ತೆ. ಇನ್ನು ಮೂರನೇದು, ಇನ್ನು ಸಾಕಾಗೋದಿಲ್ಲ ನೀರು ಅನ್ನೋ ಟೆನ್ಷನ್ ಇದ್ದರೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಪ್ರೇಟಾಗಿ 1 ಗ್ಲಾಸಷ್ಟು ಕುದಿಸಿ ಸೈಡಲ್ಲಿ ಇಟ್ಕೊಂಡಿರಿ. ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ವ ಚೆನ್ನಾಗಿ ಕುದೀತಾ ಇದೆ. ಸೊ ನೀವಿದು ಸ್ವಲ್ಪ ಬೆಂದಿದೆಯಾ ಇಲ್ವಾ ಅಂತ ಈ ಥರ ಟೆಸ್ಟ್ ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಸ್ಪೂನಲ್ಲಾದರೂ ಮಾಡ್ಕೊಳ್ಳಿ, ಕೈಯಲ್ಲಾದರೂ ಮಾಡ್ಕೊಳ್ಳಿ. ಸ್ವಲ್ಪ ಅದು ಈ ಥರ ಕಟ್ಟಾದರೆ ಸಾಕಾಗತ್ತೆ. ತುಂಬ ಬೇಯಿಸ್ಕೊಂಡ್ಬೇಡಿ ತರಕಾರಿ, 3/4 ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ನೀವೇನು ಶಾವಿಗೆ ತೆಗೆದಿಟ್ಕೊಂಡಿರ್ತೀರಲ್ಲ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಅರ್ಧದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಸೊ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ನೀರು ಇಷ್ಟಿರಬೇಕು, ಇಷ್ಟಿದ್ರೇ ಸೊ ಎಲ್ಲ ಕೂಡ್ಕೊಳ್ಳೋದ್ರಲ್ಲಿ ಮುದ್ದೆ ಆಗೋದಿಲ್ಲ, ಶಾವಿಗೆ ಬಿಡಿಯಾಗಿ ಬರುತ್ತೆ. ಸ್ಟವ್ ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಪ್ಲೇಟ್ ಕ್ಲೋಸ್ ಮಾಡಿ 3 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಬೇಯಿಸ್ಕೊಂಡ ನಂತರ ಈ ಥರ ಕೂಡ್ಕೊಂಡಿರುತ್ತೆ, ಇನ್ನೂ ನೀರು ಇರುತ್ತೆ. ಸೊ ಆಮೇಲೆ ಹೋಗ್ತಾ ಗಟ್ಟಿ ಆಗೇ ಆಗುತ್ತೆ ಶಾವಿಗೆ. ಸೊ ಆಗ ನೀಟಾಗಿ ಎಲ್ಲ ಬಿಡಿಯಾಗಿ ಬರುತ್ತೆ. ನೀವೇನು ಟೆನ್ಷನ್ ತೊಗೊಳೋದು ಬೇಡ ನೀರಿರೋದ್ರಿಂದ. ಆಮೇಲೆ ನೀವು ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಹಾಗೆ ನಿಂಬೆಹಣ್ಣು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1 ನಿಮಿಷ ಅದೇ ರೀತಿ ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಶಾವಿಗೆ ರೆಡಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಈಸಿಯಾಗಿ, ಅದರಲ್ಲೂ ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಉಡಿಯಾಗಿ ಬಂದಿದೆ ಅಂತ. ಇನ್ನು ಮಕ್ಕಳು ಬಾಕ್ಸಿಗೆ ಹಾಕೋದಾದರೆ ನೀವು ಆರಿಸ್ಬಿಟ್ಟು ಈ ಥರ ನೀಟಾಗಿ ಹಾಕ್ಬೋದು. ಸೊ ಉಡಿ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಶಾವಿಗೆ ಉಪ್ಪಿಟ್ಟು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ
ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.